ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ಸ್ಯಾರಿ ಪರ್ಚೇಸ್ ಮತ್ತು ನನ್ನ ಆಭರಣ ಮೇಳದಲ್ಲಿ ನಾವು ಒಂದು ಒಡವೆನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸೊ ಫುಲ್ ವ್ಲಾಗ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೂ ಕೂಡ ಒಂದಷ್ಟು ಮಾಹಿತಿ ಇದ್ರ ಮೂಲಕ ತಿಳಿಯುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಫುಲ್ ವ್ಲಾಗ್ನ ನೋಡಿ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಮತ್ತೆ ವಿಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಓಕೆನಾ. ನಾವು ಫಸ್ಟ್ ಹೋಗಿದ್ದು ಸ್ಯಾರಿ ಪರ್ಚೇಸಿಂಗ್ಗೆ ಅಂತ ಹೇಳಿಬಿಟ್ಟು. ಸ್ಯಾರಿ ಏನಕ್ಕೆ ಇವಾಗ ಪರ್ಚೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಹೇಗಿದ್ರು ಹಬ್ಬ ಬರ್ತಿದೆ, ಯುಗಾದಿ, ಅದಕ್ಕೂ ಆಗುತ್ತೆ. ಹಾಗೆ ನಮ್ಮದು ಏಪ್ರಿಲ್ 30 ನಮ್ಮದು ಇನ್ನೊಂದು ಫ್ಯಾಕ್ಟ್ರಿದು ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಆಲ್ರೆಡಿ ಒಂದು ಹಾಸನಲ್ಲಿದೆ, ಈಗ ಬ್ಯಾಂಗ್ಳೂರಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತಿದೆಯಲ್ಲ, ಅದಕ್ಕೆ ಪೂಜೆಗೆ ಉಡೋದಕ್ಕೆ ಬೇಕು ಅಂತ ಹೇಳಿಬಿಟ್ಟು ನಾವು ಸ್ಯಾರಿ ಪರ್ಚೇಸಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಮೈಸೂರು ಸಿಲ್ಕಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ನನಗೆ ಆಲ್ರೆಡಿ ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲನೂ ಬಂದುಬಿಟ್ಟು ಕಾಂಟ್ರಾಸ್ಟ್ ಬಾರ್ಡರಲ್ಲಿ ಇದ್ದಾವೆ. ಸೊ ನನಗೆ ಈ ಸಲ ಡಿಫ್ರೆಂಟಾಗಿ ನೋಡೋಣ ಅಂತ ಹೇಳಿಬಿಟ್ಟು ಸೆಲ್ಫ್ ಇರೋದ್ರಲ್ಲಿ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಫಸ್ಟ್ ನನ್ನ ತಲೆಯಲ್ಲಿ ಇದ್ದಿದ್ದ ಕಲರ್ ಬಂದುಬಿಟ್ಟು ರಾಯಲ್ ಬ್ಲೂ ಕಲರ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಅದರಲ್ಲಿ ಸೆಲ್ಫ್ ಕಲರ್ ಇರಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಅದನ್ನು ಟ್ರೈ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇದರಲ್ಲಿ ಬಂದು ಚೆಕ್ಸ್ ಬಂದಿದೆ. ಸೊ ಈ ಲೈನ್ಸ್ ಎಲ್ಲ ಬಂದಿರೋದು ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಎದ್ದು ಹೊಡೆಯುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದರಲ್ಲಿ ರಾಯಲ್ ಬ್ಲೂ ಕಲರಲ್ಲಿ ಚೆಕ್ಸ್ ಬಂದರೆ ಸ್ವಲ್ಪ ಜಾಸ್ತಿ ಫೋಕಸ್ಡಾಗಿ ಕಾಣಿಸುತ್ತೆ. ಸೊ ಈ ಥರ ಬೇಡ, ನನಗೆ ಲೈಟಾಗಿರಲಿ ಅಂತ ಹೇಳಿಬಿಟ್ಟು ಸೆಲ್ಫಲ್ಲೇ ನೋಡೋಣ ಅಂತ ಅಂದ್ಕೊಂಡು ಬೇರೆದು ನೋಡ್ತಾ ಇದ್ದೆ. ಬೇರೆದು ನೋಡಿದ್ರಲ್ಲಿ ನನಗೆ ಒಂದು ಸ್ವಲ್ಪ ವೈನ್ ಕಲರು, ಪಿಂಕ್ ಕಲರು ಆ ಥರದ್ದು ಇಷ್ಟ ಆಯಿತು. ಬಟ್ ಅಟ್ ದಿ ಲಾಸ್ಟ್ ನನಗೆ 2 ಸೀರೆನ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಪಿಂಕ್ ಮತ್ತು ಈಗ ಮಡ್ಚಿಡ್ತಾ ಇದ್ರಲ್ಲ ಆ ಕಲರ್, ಬ್ಲೂ ಕಲರ್ ವೇರಿಯಂಟು. ಸೊ ಎಲ್ಲರೂ ಇಷ್ಟಪಟ್ಟಿದ್ದು ಬ್ಲೂ ಕಲರ್ ವೇರಿಯಂಟ್, ಅದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದರು. ನನಗೂ ಅದೇ ಇಷ್ಟ ಆಯಿತು. ಸೊ ಅದನ್ನೇ ಪರ್ಚೇಸ್ ಮಾಡ್ಕೊಂಡ್ವಿ. ಈ ಮಕ್ಕಳು ಎಲ್ಲೇ ಹೋದರೂ ಬೇಗನೆ ಫ್ರೆಂಡ್ಸ್ನ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ನಮ್ಮ ಪಾಪುನು ಇಲ್ಲಿ ಒಂದು ಸ್ಟೋರ್ ಪರ್ಚೇಸ್ ಬಂದಾಗ ಅಲ್ಲೊಂದು ಪಾಪು ಬಂದಿದ್ದ, ಅವನ ಜೊತೆ ಫ್ರೆಂಡ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ಆಡ್ತಿದ್ದಾರೆ ನೋಡಿ ಇವರಿಬ್ರು. ನಂಗೆ ನೋಡೋಕ್ಕೆ ಖುಷಿ ಅನಿಸುತ್ತೆ. ಈ ಥರ ಎಲ್ಲ ಬೇಗ ಬಾಂಡಿಂಗ್ ಮಾಡ್ಕೊತಾರಲ್ಲ ಮಕ್ಕಳು, ಎಷ್ಟು ಕ್ಯೂಟ್ ಅನಿಸುತ್ತೆ ಅದು ಅಂತ. ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ಹೋಗಬೇಕಾದ್ರೆ ಥಿಯೇಟರಲ್ಲಿ ಅಪ್ಪು ಫಿಲಮ್ನ ರಿಲೀಸ್ ಮಾಡಿದ್ರು. ನೋಡಿ ಸಖತ್ ಖುಷಿ ಆಯಿತು. ಇವೆಲ್ಲನೂ ಮತ್ತೆ ನೋಡಬೇಕು ಅಂತ ಅನಿಸೋ ಫಿಲಮ್ಸು, ಎಷ್ಟು ಸಲ ನೋಡಿದ್ರೂ ಬೋರೇ ಆಗೋದಿಲ್ಲ. ಅದರಲ್ಲೂ ಥಿಯೇಟರಲ್ಲಿ ನೋಡೋ ಖುಷಿನೇ ಬೇರೆ. ಇವಾಗ ನಾವು ಚಾರ್ಟ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾರ್ಮಲ್ ಆಗಿ ನಾವು ಹಾಸನಲ್ಲಿ ಚಾರ್ಟ್ಸ್ಗೆ ಹೋಗ್ತಾ ಇದ್ದಿದ್ದು ಪೃಥ್ವಿ ಥಿಯೇಟರ್ ಹತ್ರ ಇದೆಯಲ್ಲ ಆ ಚಾರ್ಟ್ ಸ್ಟ್ರೀಟ್ಗೆ, ಇಲ್ಲ ಅಂದರೆ MG ರೋಡಲ್ಲಿ ಸ್ಟೇಡಿಯಂ ಹಿಂದೆ ಒಂದು ಚಾಟ್ಸ್ ಇದೆ, ಅಲ್ಲಿ ಚಾರ್ಟ್ ಸ್ಟ್ರೀಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಬಟ್ ಫಾರ್ ಎ ಚೇಂಜ್ ಈ ಸಲ ನಾವು ಸಹನಾ ಚಾಟ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇದಿರೋದು ಐಬ್ಯಾಕೋ ಅಪೋಸಿಟ್ ಅಲ್ಲಿ ಇದೆ ಸಹನಾ ಚಾಟ್ಸ್ ಅಂತ ಹೇಳ್ಬಿಟ್ಟು. ಟ್ರಸ್ಟ್ ಮಿ ಗೈಸ್, ತುಂಬ ಚೆನ್ನಾಗಿದೆ. ಎಲ್ಲ ಚಾಟ್ಸು ಸಕ್ಕದಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಆಮೇಲೆ ಅಲ್ಲಿಂದ ನಾವು ಮನೆಗೆ ಹೋಗ್ಬಿಟ್ಟು ಆಮೇಲೆ ಆಭರಣ ಮೇಳಗೆ ಬಂದಿದ್ದೀವಿ. ಇಲ್ಲಿ ನಾವು ಪರ್ಚೇಸ್ ಮಾಡ್ಕೊಳ್ಬೇಕು, ಏನಾದರೂ ನಮ್ಗೆ ಇಷ್ಟ ಆಗೋ ಅಂಥದ್ದು ಸಿಕ್ಕರೆ ನಾವೊಂದು ಇಂಟೆನ್ಷನ್ ಇಟ್ಕೊಂಡಿದ್ವಿ. ನಮಗೆ ಶಾರ್ಟ್ ಚೈನ್ ಬೇಕಿತ್ತು, ನೆಕ್ಲೆಸು ಲಾಂಗ್ ಚೈನ್ ಇತ್ತು, ಅದಕ್ಕೆ ಮ್ಯಾಚ್ ಆಗೋ ಥರದ್ದೊಂದು ಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ನನ್ನ ಸಿಸ್ಟರ್ಗೆ ನೋಡ್ತಾ ಇದ್ದಿದ್ದು. ಸೊ ಸಿಗುತ್ತಾ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಈಗ ನಾನು ನೋಡಿದ್ದು ರೂಬಿ ಚೈನ್ ನೋಡೋಣ ಒಂದು ಅಂತ ಆಸೆ ಇತ್ತು. ಸೊ ನಾನು ರೂಬಿ ಚೈನ್ನ ನೋಡ್ತಾ ಇದ್ದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಜಸ್ಟ್ 9 ಗ್ರಾಮ್ಸಲ್ಲಿ ಮಾಡಿರೋ ಅಂಥ ಒಂದು ರೂಬಿ ಚೈನ್. 3 ಲೇಯರ್ಸ್ ಇದೆಯಲ್ಲ ಅದು. ಇದು ಸಿಂಗಲ್ ಲೇಯರಲ್ಲಿ ಇರೋದು ಜಸ್ಟ್ 5 ಗ್ರಾಮ್ಸಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಕಡಿಮೆ ಗ್ರಾಮ್ಸಲ್ಲಿ ಚೆನ್ನಾಗಿ ಒಂದು ಡಿಸೈನ್ನ ಮಾಡಿದ್ದಾರೆ. ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಇದನ್ನು. ಗೈಸ್ ಈಗಲೇ ನಾನು ಹೇಳ್ಬಿಡ್ತೀನಿ, ನಾನು ಇದು ಯಾವುದು ನನ್ನ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಯಾರು ಪ್ರಮೋಷನಿಗೆ ಕೊಟ್ಟಿಲ್ಲ, ಹಾಗೆ ನಾನು ಯಾವ ವೀಡಿಯೋನು ಪ್ರಮೋಟ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ಆಭರಣ ಮೇಳಕ್ಕೆ ಹೋದಾಗ ನಂಗೆ ಅಲ್ಲಿ ಏನು ನೋಡಿದೆ, ನಾನು ಅಲ್ಲಿ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ, ನಾನು ಏನು ತಿಳ್ಕೊಂಡೆ ಅಷ್ಟನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಪ್ರಮೋಷನ್ ಅಲ್ಲ. ನೀವು ಇಷ್ಟ ಆಗಿದ್ರೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಸಪ್ತೋಷಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಆ ಒಂದು ಶಾಪ್ಗೆ ಬೆಂಗಳೂರಲ್ಲಿದೆ ಅಂತ, ನೀವು ಹೋಗ್ಬಿಟ್ಟು ಬೇಕಾದ್ರೆ ಅಲ್ಲೇ ನೋಡಿ ಅವ್ರ ಪ್ಯೂರಿಟಿನ ನೀವು ಚೆಕ್ ಮಾಡಿನೇ ತೊಗೊಳ್ಬೋದು ಬೇಕು ಅಂತಂದರೆ. ಇಲ್ಲಿ ಜಸ್ಟ್ 20 ಗ್ರಾಮ್ಸಲ್ಲೆಲ್ಲ ಲಾಂಗ್ ಚೈನ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ 12 ಗ್ರಾಮ್ಸಲ್ಲೂ ಕೂಡ ಒಂದು ಲಾಂಗ್ ಚೈನ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ರು.
ಗ್ರಾಮ್ಸ್ 700 ml. 12 ಗ್ರಾಮಲ್ಲಿ ಅಚೀವ್ ಮಾಡೋದಕ್ಕಾಗೋದಿಲ್ಲ ತುಂಬ ಜನಕ್ಕೆ. ಎಲ್ಲರೂ ಒಂದು ಕಡೆ ಮಿಸ್ಟೇಕ್ ಮಾಡ್ತಾರೆ. ನೀವು ನಾನು ಕಂಪ್ಲೀಟ್ ಜ್ಯುವೆಲ್ಲರಿ ಕೊಡ್ತೀನಿ, ಸಾಲ್ಡ್ರಿಂಗ್ ಎಲ್ಲಾಗಿದೆ ಅಂತ ಚೆಕ್ ಮಾಡಿ. ಯಾಕಂದರೆ ಎಲ್ಲರ ಕೈಯಲ್ಲೂ ಎಲ್ಲ ಜ್ಯುವೆಲ್ಲರಿನೂ ಮಾಡೋದಕ್ಕಾಗೋದಿಲ್ಲ. ನಕಾಸ್ ಜ್ಯುವೆಲ್ಲರಿ ಇಟ್ ಈಸ್ ಈಸಿ ಟು ಮೇಕ್. ಮೋಲ್ಡ್ ತೊಗೊಬರಬೇಕು, ಗೋಲ್ಡ್ ಶೀಟ್ ಪ್ರಿಪೇರ್ ಮಾಡಬೇಕು, ಹೊಡೆದು ಮೋಲ್ಡ್ ರೆಡಿ ಮಾಡಿ ಸಾಲ್ಡ್ರಿಂಗ್ ಮಾಡಬೇಕು. ಈ ಥರ ವರ್ಕು ಕೋಲ್ಕತ್ತಾ ವರ್ಕಲ್ಲಿ ಲೈಟ್ ವೆಯ್ಟ್ ಕಲೆಕ್ಷನ್ ಎಲ್ಲರ ಕೈಯಲ್ಲೂ ಮಾಡೋದಕ್ಕಾಗೋದಿಲ್ಲ. ಡ್ಯಾಮೇಜ್ ಆಗುತ್ತೆ, ಕರೆಕ್ಟಾಗಿರೋ ಕೆಲಸದವ್ರು ಇರೋದಿಲ್ಲ. ಇವೆಲ್ಲ ಕೋಲ್ಕತ್ತಾಲ್ಲಿ ಮಾಡಿಸೋದು. ಇದರಲ್ಲೂ ಅಷ್ಟೇ ವರ್ಕ್ಮನ್ಶಿಪ್ ನೋಡಿ, ಬ್ಯೂಟಿಫುಲ್ ವರ್ಕ್ ಇದೆ, ಚೆನ್ನಾಗಿದೆ. ಇವಾಗ ನಾನು ಇದನ್ನೇ 25 ಗ್ರಾಮ್ ಮಾಡಿದ್ರೆ ನೀವು 25 ಗ್ರಾಮ್ ವೇಸ್ಟೇಜ್ ಕೊಡ್ತೀರಾ ನಮಗೆ. ವೇಸ್ಟೇಜು ಮೇಕಿಂಗ್ ಎಲ್ಲ ಕೊಡ್ತೀರಾ. ಇದೇ ಕಡೆ ಇದೆಯಲ್ಲ, ಯಾವತ್ತೂ ಅಷ್ಟು ಗೋಲ್ಡ್ ಜ್ಯುವೆಲ್ಲರಿ ನಿಮ್ಗೆ ಇಷ್ಟ ಆಗಿದೆ ಆದಮೇಲೆ ಹಿಂದೆಯಿಂದ ನೋಡ್ಬೋದು ಹೇಗೆ ಮಾಡಿದ್ದಾರೆ ಅಂತ. ನಾನು ಏನೇನು ಗ್ಯಾಪ್ ಇದೆ ಎಲ್ಲ ಕಡೆ ಗೋಲ್ಡ್ನ ತುಂಬಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಹೌದು ಮೇಡಮ್, ಈಗ ಥಿಕ್ನೆಸ್ ಇದೆ ಅಲ್ಲ, ಈಗ ಪೇಪರ್ ಏನು ಥಿಕ್ನೆಸ್ ಬರುತ್ತೆ ಒಂದು ಬೈಂಡ್ ಶೀಟ್ ಮಾಡ್ತೀವಿ, ಬುಕ್ಗಾಕೋ ಬೈಂಡ್ ಶೀಟ್, ಆ ಶೀಟ್ ಥಿಕ್ನೆಸ್ ಏನು ಬರುತ್ತೆ, ಒಂದು ಪೋಸ್ಟರ್ ಮಾಡ್ತಾರಲ್ಲ ಆ ಥಿಕ್ನೆಸ್ ಏನು ಬರುತ್ತೆ. ಗೈಸ್ ಇವ್ರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಜ್ಯುವೆಲ್ರಿನ ಥಿಕ್ಕಾಗಿ ಮಾಡಿದರೆ ಅಂದರೆ ಒಂದು ಜ್ಯುವೆಲ್ರಿ ಥಿಕ್ನೆಸ್ನ ಇನ್ಕ್ರೀಸ್ ಮಾಡಿದರೆ ವೆಯ್ಟೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವರು ಥಿನ್ನಾಗಿ ಮಾಡಿರೋದ್ರಿಂದ, ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಜ್ಯುವೆಲ್ಲರಿ ಅದು ನಮಗೆ ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಲಾಂಗ್ ಚೈನ್ಸ್ನಾಗಲಿ ಇಲ್ಲ ದೊಡ್ಡದಾಗಿ ಕಾಣುವಂಥ ಚೈನ್ಸ್ನಾಗಲಿ ಅವ್ರು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಇನ್ನು ಕೆಲವು ಜ್ಯುವೆಲ್ಲರೀಸ್ನ ಅವರು ಹೇಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲ ಗೋಲ್ಡ್ ಶಾಪ್ ಅವರು ಅಂತ ಹೇಳಿದ್ರೆ, ದೊಡ್ಡ ಜ್ಯುವೆಲ್ಲರೀಸ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ಕಡಿಮೆ ಗ್ರಾಮ್ ಚಿನ್ನದಲ್ಲಿ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಕ್ಸ್ನ ತುಂಬಿಸ್ತಾರೆ ಅದರೊಳಗಡೆ, ಅಂದರೆ ಅರಗು ಅಂತ ಏನು ಹೇಳ್ತೀವಿ ಅದನ್ನು ತುಂಬಿಸಿ ದೊಡ್ಡ ಜ್ಯುವೆಲ್ಲರಿನ ಕಡಿಮೆ ಚಿನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿರ್ತಾರೆ. ಇನ್ನು ಕೆಲವು ಕಡೆ ಹೇಗೆ ಮೋಸ ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ಪ್ಯೂರಿಟಿ ಆಫ್ ದ ಗೋಲ್ಡ್ ಅಂತ ಅಂದರೆ ಚಿನ್ನದ ಪರಿಶುದ್ಧತೆಯಲ್ಲಿ ನಾವು ಮೋಸ ಹೋಗ್ತೀವಿ. ಏಕೆಂದರೆ ಕೆಲವೊಂದು ಕಡೆ ಏನಾಗಿರುತ್ತೆ, ಕಡಿಮೆ ರೇಟಿಗೆ ಚಿನ್ನನ ನಮಗೆ ಕೊಡ್ತಾರೆ, ಬೇರೆ ಕಂಪೇರ್ ಮಾಡಿಕೊಂಡ್ರೆ ಪ್ರೆಸೆಂಟ್ ರೇಟ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಶಾಪ್ಸ್ಗೆ ಹೋದಾಗ ಆ ಪರ್ಟಿಕ್ಯುಲರ್ ಶಾಪ್ಸ್ನ ಅಂದ್ಕೊಂಡು ಹೋಗಿರ್ತೀವಿ, ನಮಗೆ ಗೊತ್ತಿರೋ ಶಾಪ್ ಅಂತ ಹೇಳ್ಬಿಟ್ಟು. ಅಲ್ಲಿ ನಮಗೆ ಕೆಲವ್ರಿಗೆ ಗೊತ್ತಿರಲ್ಲ, ಹಾಲ್ಮಾರ್ಕ್ನ ಚೆಕ್ ಮಾಡಿಬಿಟ್ಟು ನಾವು ಚಿನ್ನನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು 18 ಕ್ಯಾರೆಟ್ ಗೋಲ್ಡ್ನೇ ಕೊಟ್ಟರು ಕೂಡ 916 ಪ್ಯೂರ್ ಗೋಲ್ಡ್ ಅಂತ ಅಂದ್ಕೊಂಡು, ಬೇರೆ ಕಡೆಗಿಂತ ಇಲ್ಲಿ ಕಡಿಮೆ ರೇಟಿಗೆ ಸಿಕ್ತು ನಮಗೆ ಅಂತ ಅಂದ್ಕೊಂಡು 916 ಗೋಲ್ಡ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡು ಬರ್ತಾರೆ. ಬಟ್ ಗೈಸ್ ನಾವು ಏನೇ ಪರ್ಚೇಸ್ ಮಾಡಬೇಕು ಅಂದರೆ ಗೋಲ್ಡ್ ಪರ್ಚೇಸ್ ಮಾಡುವಾಗ 916 ಹಾಲ್ಮಾರ್ಕ್ ಇರೋದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ವರ್ಲ್ಡ್ ವೈಡ್ ಎಲ್ಲೇ ನಾವು ನೆಕ್ಸ್ಟ್ ಆ ಚಿನ್ನನ ಎಕ್ಸ್ಚೇಂಜ್ ಮಾಡ್ತೀವಿ, ಅದನ್ನ ಹಾಕ್ಬಿಟ್ಟು ಬೇರೆ ತೊಗೋತೀವಿ ಅಂತ ಅಂದ್ರೂ 916 ಹಾಲ್ಮಾರ್ಕ್ ಇತ್ತು ಅಂತ ಅಂದರೆ ಕಂಪ್ಲೀಟಾಗಿ ಅವತ್ತಿನ ರೇಟ್ ಏನಿರುತ್ತೆ ಪ್ರೆಸೆಂಟ್ ರೇಟ್ ಗೋಲ್ಡ್ದು ಆ ರೇಟಿಗೆ ನಮ್ಮ ಚಿನ್ನನ ಅವ್ರು ತಗೊಳ್ತಾರೆ. ಅದರಲ್ಲಿ ವೇಸ್ಟೇಜು ಮತ್ತು GST ಅಂತ ಏನು ನಾವು ಕೊಟ್ಟಿರ್ತೀವಿ ಪ್ರೆಸೆಂಟ್, ಅಂದರೆ ಇವತ್ತು ನಾವು ಪರ್ಚೇಸ್ ಮಾಡಿದರೆ ನಾಳೆ ಕೊಡ್ತೀವಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತಿಂದು ನಮಗೆ GST ಮತ್ತು ವೇಸ್ಟೇಜ್ನ ಕಳೆದ್ಬಿಟ್ಟು ನಾಳೆಗೆ ಜಸ್ಟ್ ಚಿನ್ನಕ್ಕೆ ಏನು ರೇಟು ಪ್ರೆಸೆಂಟ್ ರೇಟ್ ಇರುತ್ತೆ 916ಗೆ ಅಷ್ಟು ಕಂಪ್ಲೀಟಾಗಿ ನಮಗೆ ಕೊಡ್ತಾರೆ ಅವರು. ಇಲ್ಲಿ ನನ್ನ ತಂಗಿಗೆ ಒಂದು ಶಾರ್ಟ್ ನೆಕ್ಲೆಸ್ ಇಷ್ಟ ಆಗಿತ್ತು, ಅದು ಇವಾಗ ಅವಳು ಟ್ರಯಲ್ ನೋಡ್ತಿದ್ಲಲ್ಲ ಅದೇನೇ, ಅದು ಜಸ್ಟ್ 12 ಗ್ರಾಮ್ಸಲ್ಲಿ ಮಾಡಿರೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಅದ್ರ ವೆಯ್ಟೇಜ್ ಬಂದುಬಿಟ್ಟು 12 ಗ್ರಾಮ್ಸ್ ಇತ್ತು. ಮತ್ತು ಇವಾಗ ನಾನು ನೋಡ್ತಾ ಇರೋದು 3 ಲೇಯರ್ಸ್ ರೂಬಿ ನೆಕ್ಲೆಸ್ನ. ಈ ನೆಕ್ಲೆಸ್ ಇದು ಸಿಂಗಲ್ ಲೇಯರ್ ನಾನು ಇವಾಗ ನೋಡ್ತಾ ಇರೋದು. ಇದು ಬಂದುಬಿಟ್ಟು 5 ಗ್ರಾಮ್ಸ್ ಇದೆ. ಇದು ನನಗೆ ಅಷ್ಟೊಂದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ನನಗೆ ಯಾವಾಗಲೂ ರೂಬಿ ತೊಗೊಳ್ಬೇಕು ಅಂತ ಆಸೆ ಇತ್ತು, ಬಟ್ ಇದಷ್ಟು ಇಷ್ಟ ಆಗಲಿಲ್ಲ. ಸೊ ಸುಮ್ಮನೆ ಅದು ಬೇಡ ಅಂತ ಅಂದ್ಕೊಂಡು, ಅದಾದಮೇಲೆ ನೆಕ್ಸ್ಟ್ ನಾನು 3 ಲೇಯರ್ಸ್ ಒಂದು ಚೈನ್ ಇತ್ತು ರೂಬಿದೇನೆ, ಅದನ್ನು ಟ್ರೈ ಮಾಡಿದೆ. ಅದರಲ್ಲಿ ಅದು ಬಂದ್ಬಿಟ್ಟು ಜಸ್ಟ್ 9 ಗ್ರಾಮ್ಸಲ್ಲಿ ಮಾಡಿದ್ರು. ಇದು ಜಸ್ಟ್ 9 ಗ್ರಾಮ್ಸ್ ವೆಯ್ಟ್ ಇರೋವಂಥ 3 ಲೇಯರಲ್ಲಿ ಬಂದಿರುವಂಥ ರೂಬಿ ನೆಕ್ಲೆಸ್ ಇದು. ನನಗೆ ಇದನ್ನು ಟ್ರೈ ಮಾಡಿದಾಗ ಜಸ್ಟ್ ದೊಡ್ಡದಾಗಿ ಕಾಣಿಸುತ್ತೇನೋ ಸ್ಯಾರಿ ಮೇಲೆ, ನನಗೆ ಬೇರೆ ಏನಾದರೂ ಚೈನ್ ಹಾಕಿದಾಗ ಅಂತ ಅನ್ನಿಸ್ತು. ಸೊ ಯಾಕೋ ಇದು ಸೂಟ್ ಆಗಲ್ಲ, ಬೇಡ ಅಂತ ಅನ್ನಿಸ್ತು. ಸೊ ಇದೂ ಬೇಡ ಅಂತ ಅಂದ್ಕೊಂಡೆ. ಬಟ್ ನನ್ನ ತಂಗಿ ಟ್ರೈ ಮಾಡಿದ್ದು ನೆಕ್ಲೆಸ್ ಅವಳಿಗೆ ಇಷ್ಟ ಆಯಿತು. ಬಟ್ ಶಾಪಿಗೆ ಹೋಗಿ ನೋಡೋಣ, ಇನ್ನೂ ಕಲೆಕ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಅವರು ಕಸ್ಟಮೈಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಗೆ ಅದರಲ್ಲಿ ಕೆಲವೊಂದು ಚೇಂಜಸ್ ಬೇಕಿದ್ದರಿಂದ ಶಾಪ್ಗೆ ಹೋಗಿ ನೋಡೋಣ ಒಂದ್ಸಲ ಅಂತ ಹೇಳಿ ನಾವು ಅದನ್ನು ಇಲ್ಲಿ ಬುಕ್ ಮಾಡಲಿಲ್ಲ.
ನೋಡಿರಲಿಲ್ಲ, ಶಾಪ್ಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಬಂದರೆ ಈಗ ನೆಕ್ಸ್ಟ್ ನಾವಿಲ್ಲೆಲ್ಲ ನೋಡಿದ್ದು ಸಿಲ್ವರ್ ಜ್ಯುವೆಲರೀಸ್ನ. ಅದನ್ನ ವಾಪಸ್ ಮನೆಗೆ ಬಂದಾದಮೇಲೆ ಹಾಸನ್ಗೆ ತಂಪಾಗಿ ಮಳೆ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಇಷ್ಟು ದಿನ ತುಂಬ ಬಿಸಿಲಲ್ಲಿದ್ವಿ ಅಲ್ಲ, ಅದು ಮಳೆ ಬಂದಮೇಲೆ ತಣ್ಣಗಾದಂಗೆ ಅನ್ನಿಸ್ತು. ಮಳೆನ ನೋಡೋದೇ ಒಂಥರ ರಿಫ್ರೆಶ್ಮೆಂಟ್ ಥರ ಅನಿಸುತ್ತೆ. ಗೈಸ್ ನಿಮ್ಗೆ ಅನಿಸ್ಬೋದು ಯಾಕೆ ಇವ್ರ ವಿಡಿಯೋನ ನಾವು ನೋಡಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಏನಕ್ಕೆ ನೋಡಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಅಂದರೆ, ಅಬ್ವಿಯಸ್ಲಿ ನನಗೆ ಯಾವುದಾದ್ರು ಒಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ನಾನು ಅದನ್ನು ನನ್ನ ವಿಡಿಯೋ ಮೂಲಕ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಮೋಸ್ಟ್ ನನಗೆ ಎಲ್ಲ ವಿಡಿಯೋದಲ್ಲೂ ಯಾವುದಾದ್ರು ಒಂದು ವಸ್ತು ಬಗ್ಗೆ ಆಗಲಿ, ಒಂದು ವಿಚಾರದ ಬಗ್ಗೆ ಆಗಲಿ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿರ್ತೀನಿ. ಸೊ ನಾನು ತಿಳ್ಕೊಂಡಿರೋದು ನಿಮಗೂ ಕೂಡ ತಿಳಿಸ್ದಂಗೆ ಆಗುತ್ತೆ, ನೀವು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಹಾಗೆ ನಿಮ್ಗೆ ಏನಾದರೂ ವಿಚಾರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದಾಗ ನಾನು ಕೂಡ ಇನ್ನಷ್ಟು ತಿಳ್ಕೊಳ್ಬೋದು ಆ್ಯಂಡ್ ಬೇರೆಯವ್ರಿಗೂ ತಿಳಿಸ್ಬೋದು ಅಂತ ಹೇಳಿಬಿಟ್ಟು. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಈ ಇನ್ಫಾರ್ಮೇಷನ್ ಅನ್ನೋ ಒಂದು ವಿಚಾರಕ್ಕೋಸ್ಕರ ನನ್ನ ವಿಡಿಯೋನ ನೋಡಿ ಅಂತ ಹೇಳಿಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ನೋಡಿದಾಗ ನನಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಬೇಕು, ಇನ್ನಷ್ಟು ಮಾಹಿತಿನ ಕೊಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಆ್ಯಂಡ್ ನೀವು ಕಮೆಂಟ್ ಮಾಡಿ ತಿಳಿಸಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಏನಾದರೂ ತಿಳ್ಕೊಂಡು ಹೇಳುವಂಥ ಇನ್ಫಾರ್ಮೇಷನ್ ಇದ್ದರೆ, ಇಲ್ಲ ತಿಳ್ಕೊಳ್ಳೋಂಥದ್ದಿದ್ದರೆ ನಾನು ಕೂಡ ಅದನ್ನು ಅಡಾಪ್ಟ್ ಮಾಡಿಕೊಂಡು ನನ್ನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.